ಸಿಟಿಸನ್ ಫಾರ್ ಬೆಂಗಳೂರು ಸದಸ್ಯ ಸಂದೀಪ್ ಅನಿರುದ್ಧ್ ಅವರು ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಸಂದೀಪ್ ಸರ್, ಇದು ಆಕ್ಸಿಡೆಂಟ್ ಆಯಿತು, ಬಿಡ್ತಾ ಇಲ್ಲ, ಹೀಗಾಗಿ ಬೇರೆ ಕಡೆ ಡೈವರ್ಟ್ ಮಾಡಿದ್ದಾರೆ, ಅಲ್ಲಿ ಅವರು ಬಿಡ್ತಾ ಇಲ್ಲ, ಇದೇ ಸಮಸ್ಯೆನಾ ಅಥವಾ ಇದಕ್ಕೂ ಮಿಂಚಿದ ಸಮಸ್ಯೆ ಕಸದ್ದು ಬೆಂಗಳೂರಲ್ಲಿ ಇದೆಯಾ? ಹಿಂಗೆ ಬಿಟ್ಟರೆ ನಾಳೆ ತುಂಬ ಬದುಕೋಕ್ಕೂ ಆಗದೆ ಇರುವಂಥ ಪರಿಸ್ಥಿತಿ ಏನಾದರೂ ನಿರ್ಮಾಣ ಆಗುತ್ತಾ ಬೆಂಗಳೂರಿನಲ್ಲಿ? ಮೇಡಮ್, ಇದೊಂದು ದುಃಖಕರವಾದ ಕಥೆ. 26 ವರ್ಷ ಮುಂಚೆ ಮುನ್ಸಿಪಲ್ ಸಾಲಿಡ್ ವೇಸ್ಟ್ 2020 ರೂಲ್ಸ್ ಇಶ್ಯೂ ಮಾಡಿದ್ದು ಕೇಂದ್ರ ಸರ್ಕಾರ. ಆಗ್ಲೇ ಬಿಬಿಎಂಪಿ ಅವರು SWM ಪಾಲಿಸಿನೂ ಮಾಡ್ಕೊಂಡ್ರು. ಇಟ್ ಇಸ್ ಆಕ್ಚುಲಿ ಒನ್ ಆಫ್ ದ ಬೆಸ್ಟ್ ಡಾಕ್ಯುಮೆಂಟೆಡ್ ಪಾಲಿಸಿ ಇನ್ ಇಂಡಿಯಾದಲ್ಲಿ ಬೆಸ್ಟ್ ಪಾಲಿಸಿ ಅಂತ ಹೇಳ್ಕೊಳ್ತಾರೆ. ಅದ್ರಿಂದ ನಮ್ಗೆ ಇದುವರೆಗೂ ಲಾಭ ಆಗ್ಲಿಲ್ಲ. ಲಾಭ ಆಗಿರೋದು ಇಂದೋರ್ಗೆ. ಯಾಕೆ ಗೊತ್ತಾ? ಇಂದೋರ್ ಅವ್ರು ನಮ್ SWM ಪಾಲಿಸಿನೇ ತಗೊಂಡೋಗಿ ಅದನ್ನ ಅವರು ಇಂಪ್ಲಿಮೆಂಟ್ ಮಾಡಿದ್ರು. ಈಗ ಸ್ವಚ್ಛ ಸರ್ವೇಕ್ಷಣ್ ಸರ್ವೇಸ್ ಬರುತ್ತಲ್ಲ, ಅದ್ರಲ್ಲಿ ಹಿಂದಿನ 5-10 ವರ್ಷದಿಂದ ಅವರೇ ನಂಬರ್ 1 ಬರ್ತಾ ಇರೋದು. ಮೈಸೂರಿನ ಕಾರ್ಪೊರೇಷನ್ ಹೌದು, ಕಂಟಿನ್ಯೂಸ್ ಆಗಿದೆ ವಿನ್ನಿಂಗ್. ಕಂಟಿನ್ಯೂಸ್ಲಿ. ಈಗ ಮೈಸೂರು ಆನ್ ಪೇಪರ್ ಡಾಕ್ಯುಮೆಂಟೇಶನ್ ಕಾನ್ಸೆಪ್ಟ್ ನಮ್ದು ನಾನ್ ಪೇಪರ್ ಡಾಕ್ಯುಮೆಂಟ್, ಅದೇ ಪೇಪರ್ ನಲ್ಲಿ ಮಾತ್ರ ಉಳಿತು ನಮ್ದು. ಬಟ್ ಪ್ರಾಕ್ಟಿಕಲಿ ಅವ್ರು ಮಾಡಿ ತೋರಿಸಿದ್ರು. ಮತ್ತು ಇವತ್ತು ಬ್ಯಾಂಗ್ಳೂರು ಕಾನ್ಸೆಪ್ಟ್ ಅನ್ನೋದನ್ನು ಜನ ಮರ್ತೋಗ್ಬಿಟ್ಟಿದ್ದಾರೆ. ಈಗ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಇಂದೋರ್ ಅಂತ ಮಾತಾಡ್ತಾರೆ. ಈಗ ಮೈಸೂರಿನ ಕಥೆನೂ ಅಷ್ಟೇ. ಅವರು ನಮ್ಮ SWM ಪಾಲಿಸಿನ ಇಂಪ್ಲಿಮೆಂಟ್ ಮಾಡಿರೋದು. ನಂಬರ್ ಟಾಪ್ 5 ಅಲ್ಲಿ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ. ಈಗ ವಾಟ್ ಈಸ್ ದ ಮಾರಲ್ ಆಫ್ ದ ಸ್ಟೋರಿ? ಮಾರಲ್ ಆಫ್ ದ ಸ್ಟೋರಿ ಏನಂದ್ರೆ, ನಾವು ಸುಮ್ನೆ ಕುತ್ಕೊಂಡು ಕತೆ ಕಾಯ್ತಾ ಇದೀವಿ. ನಾವು ಮಾಡ್ತಾ ಇಲ್ಲ ಮಾಡ್ಬೇಕಾಗಿರೋ ಕೆಲಸ. ಅದು ನಮ್ಮ ಆಡಳಿತದ ಕುಸ್ತೆ. ಇದು ಇಟ್ ಇಸ್ ಅ ಫೇಲಿಯರ್ ಆಫ್ ಅವರ್ ಗವರ್ಮೆಂಟ್. ನಮ್ಮ ಆಡಳಿತ ಕೆಟ್ಟೋಗಿರೋದನ್ನೇ ಆಗ್ತಾ ಇರೋದು. ಎಲ್ಲಾ ಪಾರ್ಟಿಗಳು ಇದರಲ್ಲಿ ಸಹಭಾಗಿಗಳು. ಬಿಜೆಪಿನು ಕಾಂಗ್ರೆಸ್ ಎಲ್ಲರೂ ಸ್ವಲ್ಪ ಸ್ವಲ್ಪ ಹೊತ್ತು ಗವರ್ಮೆಂಟ್ ಮಾಡ್ಕೊಂಡಿದ್ದಾರೆ. ಆ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಪಾಲಿಸಿ ಮತ್ತೆ ಸಾಲಿಡ್ ವೇಸ್ಟ್ ರೂಲ್ಸ್ ಮೂಲ ತತ್ವ ಏನು? ಲೋಕಲೈಸೇಷನ್ ಮಾಡ್ಬೇಕು, ಸ್ಥಳೀಕರಣ. ಪ್ರತಿಯೊಂದು ನಮ್ ಮನೆ ಕಸ ನಮ್ ಮನೆಯಲ್ಲೇ ಸೆಗ್ರಿಗೇಟು ಮತ್ತೆ ಆದ್ರೆ ಅದನ್ನ ಪ್ರೊಸೆಸಿಂಗ್ ಮಾಡ್ಬೇಕು. ಆಗದೆ ಇದ್ರೆ ನಮ್ ವಾರ್ಡ್ ಒಳಗಡೆನೆ ಮಾಡ್ಬೇಕು. ವಾರ್ಡ್ ಗಿಂತ ಹೆಚ್ಚು ಆಚೆ ಹೋಗ್ಬಾರ್ದು. ಈಗ ನಮ್ ಬೆಂಗಳೂರಲ್ಲಿ ನಡೀತಾ ಇರೋದು ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲ, ವೇಸ್ಟ್ ಟ್ರಾನ್ಸ್ಪೋರ್ಟೇಶನ್. ನಾವು ಎಲ್ಲಾ ಕಡೆಯಿಂದ ವೇಸ್ಟ್ ನ ಕಲೆಕ್ಟ್ ಮಾಡ್ತೀವಿ, ಅದ್ ತಗೊಂಡು 100 ಕಿಲೋಮೀಟರ್ ಓಡಿಸ್ತೀವಿ. ಎಲ್ಲೋ ಹೋಗ್ಬಿಟ್ಟು ಯಾವ್ದೋ ಪಾಪ ಹಳ್ಳಿಗಳಲ್ಲಿ ಹೋಗ್ಬಿಟ್ಟು ಅವ್ರ ಸಾಯ್ಲಿ ಅಂತ ಅವ್ರ ಮನೆ ಬಾಗ್ಲಲ್ಲಿ ಹಾಕ್ಬಿಟ್ಟು ಬರ್ತೀವಿ. ನಮ್ ಬೆಂಗಳೂರೀಗ ಎಂತ ಶಾಪ ಆಗ್ಬಿಟ್ಟಿದೆ ಅಂದ್ರೆ, ಸುತ್ತಮುತ್ತ ಇರೋ ತಾಲೂಕುಗಳು ಮತ್ತೆ ಗ್ರಾಮಗಳಿಗೆ ನಾವು ಒಂದು ಪರಮ ಶಾಪ. 2 ರೀತಿಯಲ್ಲಿ. ಒಂದು, ನಮ್ ಕಸನೆಲ್ಲ ತಗೊಂಡು ಅವ್ರ ಮನೆಯಲ್ಲ ಹಾಕ್ಬಿಡ್ತೀವಿ. ಅಲ್ಲಿರೋ ನೀರ್ನ ಬಿಡ್ತಾ ಇಲ್ಲ ನಾವು, ಅದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಬೋರ್ವೆಲ್ ಇಂದ ನಾವು ತಗೊಂಡ್ ಬಂದ್ಬಿಡ್ತೀವಿ. 2 ರೀತಿಯಲ್ಲೂ ನಾವು ಅವ್ರನ್ನ ಸಾಯಿಸ್ತಾ ಇದೀವಿ. ನಾವು ಬೆಂಗಳೂರು ಒಂದು ಶಾಪ ಆಗ್ಬಿಟ್ಟಿದೆ. ಇದು ಆಗ್ಬೇಕಾಗಿರ್ಲಿಲ್ಲ. ದಿಸ್ ಇಸ್ ಲ್ಯಾಕ್ ಆಫ್ ಪ್ಲಾನಿಂಗ್. ಯೋಜಿತ ಇಲ್ಲದೆ ಆಗ್ತಾ ಇರುವ ಅಭಿವೃದ್ಧಿ ಇದು. ಯೋಜಿತವಾಗಿ ಅಭಿವೃದ್ಧಿ ಮಾಡಿದ್ದಿದ್ರೆ ನಾವೆಲ್ಲವನ್ನು ಲೋಕಲೈಸ್ ಮಾಡಿ ನಮ್ ನೀರಿನ ಸುಸ್ಥಿರತೆ, ನಮ್ಮ ಕಸ ಮ್ಯಾನೇಜ್ಮೆಂಟ್ ಮಾಡಿರೋದು ಸುಸ್ಥಿರತೆ ನೆಲ್ಲ ಕಾಪಾಡ್ಕೊಂಡು ಒಳ್ಳೆ ಪಾಲಿಸಿ ನಾವೇನು ಹೊಸದಾಗಿ ಮಾಡ್ಬೇಕಾಗಿಲ್ಲ. ಎಲ್ಲವೂ ನಮ್ ಕಾನೂನಲ್ಲಿ ಇರೋದೆ. ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹ್ಯಾಂಡ್ಲಿಂಗ್ ರೂಲ್ಸ್ 2000 ಅಲ್ಲಿ ಇತ್ತು. ಈಗ 2026 ಅಲ್ಲಿ ಅದನ್ನ ಇನ್ನೂ ಸ್ವಲ್ಪ ಈಗ ರೀಸೆಂಟ್ ರಿವೈಸ್ ಮಾಡಿದ್ದಾರೆ. ಈಗ ಅಮೆಂಡ್ಮೆಂಟ್ ಆಗಿದೆ, ಅದ್ರಲ್ಲಿ ಇನ್ನೂ ಹೆಚ್ಚಾಗಿ ಸ್ಟ್ರಿಕ್ಟ್ ಮಾಡಿದ್ದಾರೆ. 2000 ನಾವ್ ಇನ್ನೂ ಅಳವಡಿಸ್ಕೊಂಡಿಲ್ಲ, ಅಮೆಂಡ್ಮೆಂಟ್ ಎಲ್ಲ ಅಳವಡಿಸ್ಕೊತೀವಿ. ಸರಿ ಸರ್ ಕರೆಕ್ಟ್. ಬಟ್ ಸರ್, ಬೆಂಗಳೂರಲ್ಲಿ ಅದರಿಂದ ಏನು ಪ್ರಭಾವ ಪಡಲ್ಲ. ಯಾಕಂದ್ರೆ ಇಲ್ಲಿ ಆಡಳಿತ ಏನಂದ್ರೆ ಕೆಟ್ಟೋಗ್ಬಿಟ್ಟಿದೆ, ಸತ್ತೋಗ್ಬಿಟ್ಟಿದೆ. ಇಲ್ಲಿ ನಮ್ಮ IAS ಆಫೀಷಿಯಲ್ಸ್ ಮತ್ತೆ ನಮ್ಮ ಸರ್ಕಾರ ಏನ್ ಮಾಡ್ತಾ ಇದ್ರೆ ನನ್ಗೆ ಏನ್ ಅರ್ಥ ಆಗ್ತಾ ಇಲ್ಲ. 25 ವರ್ಷದಲ್ಲಿ ಏನು ಇಂಪ್ರೂವ್ಮೆಂಟ್ ನೋಡಿಲ್ಲ. ಇದೇನು ಅಷ್ಟು ದೊಡ್ಡ ಕೆಲ್ಸನ? ಪ್ರತಿಯೊಂದು ವಾರ್ಡ್ ಅಲ್ಲಿ ಒಂದ್ ಸ್ವಲ್ಪ ಜಾಗ ಕೊಟ್ಬಿಟ್ಟು, ಜಾಸ್ತಿನೂ ಜಾಗ ಬೇಕಾಗಿಲ್ಲ, ಒಂದ್ ಸ್ವಲ್ಪ ಜಾಗ ಕಾಂಪೋಸ್ಟಿಂಗ್ ಅಥವಾ ಬಯೋಮೆಥನೇಷನ್ ಕೊಟ್ಬಿಟ್ರೆ ಅಲ್ಲಿ ಗೊಬ್ಬರೇನು ಮಾಡ್ಕೋಬಹುದು, ಎಲೆಕ್ಟ್ರಿಸಿಟಿ ಬೇಕಾದ್ರೆ ಪ್ರೊಡ್ಯೂಸ್ ಮಾಡ್ಬೋದು ಅಲ್ಪ ಸ್ವಲ್ಪ ಪಬ್ಲಿಕ್ ಯೂಸ್ಗೆ. ಮತ್ತೆ ರೀಸೈಕ್ಲಿಂಗ್ ಒಂದು ಎಂಟೈರ್ ಇಕಾನಮಿ ಇದೆ. ಈಗ ನೋಡಿ, ನಮ್ ಸರ್ಕಾರ ಅಂತೂ ಮಾಡ್ತಾ ಇಲ್ಲ, ಆದ್ರೆ ಇಲ್ಲಿಗಲ್ ಮೈಗ್ರೆಂಟ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಈಗ ವೇಸ್ಟ್ ರೀಸೈಕ್ಲಿಂಗ್ ಮಾಡ್ತಾ ಇದಾರೆ. ಕೊಡ್ತಾ ಇದಾರೆ, ಮಾಡ್ಕೊಳ್ಳಿಕ್ಕೆ ಇಚ್ಛಾಶಕ್ತಿ ಇಲ್ಲ. ಅವ್ರವ್ರ ವಾರ್ಡ್ಗಳಿಗೆ ಕೌನ್ಸಿಲರ್ಗಳಿಲ್ಲ. ಇದು ಸಮಸ್ಯೆ ಆಗ್ತಾ ಇರೋದು. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ.
ಕರೆಕ್ಟ್. ಜೀನಿ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ ನ ಯೂಸ್ ಮಾಡಿ. ಮೇಡಮ್, ಇದು ನಿರಂತರವಾಗಿರ್ತಕ್ಕಂಥ ಒಂದು ಸಮಸ್ಯೆ. ತ್ಯಾಜ್ಯ ವಿಲೇವಾರಿಯದು ನಡೀತಾ ಇರೋದು ನಾವು ನೋಡ್ತಾ ಇದೀವಿ ಮೇಡಮ್. ಆದರೆ ಒಂದು ಆಕಸ್ಮಿಕ ದುರ್ಘಟನೆ ನಡೆದಿದೆ. ಉದಾಹರಣೆ, ಒಂದು ಕಡೆ ಕರ್ಫ್ಯೂ ಆಗ್ತಿದ್ದಾಗ ಬೇರೆ ರಸ್ತೆ ಮಾಡಿ ವೆಹಿಕಲ್ ಹೋಗೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಅದೇ ರೀತಿ ಇವತ್ತು ದೊಡ್ಡಬಳ್ಳಾಪುರಕ್ಕೆ ಕಸ ಹೋಗಿದೆ. ಕಸ ಹೋದಾಗ ಅಲ್ಲಿ ವೆಹಿಕಲ್ಗಳನ್ನ ನಿಲ್ಲಿಸಿದಾಗ ಖಂಡಿತವಾಗ್ಲೂ ಅದರಿಂದ ಪರಿಣಾಮಗಳು ಬೀರೇ ಬೀರ್ತದೆ. ಒಂದು ಮಾನವೀಯ ದೃಷ್ಟಿಯಿಂದ, ಇಟ್ ಈಸ್ ನಾಟ್ ಎ ಪೊಲಿಟಿಕ್ಸ್ ಮೇಡಮ್. ಏನು ಒಂದೆರಡು ದಿನದ ಕಸವನ್ನು ಅಲ್ಲಿ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟು ಅವ್ರು ಕಾನೂನೆಲ್ಲ ಹೇಳಿದ್ರು, ಅವ್ರು ಸರಿ ಇದ್ದಾರೆ, ಕಾನೂನೆಲ್ಲ ಅವ್ರು ಸರಿ ಇದ್ದಾರೆ. ಆದರೆ ನಾವು ಬೆಂಗಳೂರಿನ ಈಗ ನನ್ನ ಮನೆ ಕಸನೂ ಇದೆ, ನಿಮ್ಮ ಮನೆ ಕಸನೂ ಇದೆ, ಆರ್ ಅಶೋಕ್ ಅವ್ರ ಮನೆ ಕಸನೂ ಇದೆ, ಯಡಿಯೂರಪ್ಪನವ್ರ ಮನೆ ಕಸನೂ ಇದೆ, ಡಿ ಕೆ ಶಿವಕುಮಾರ್ ಸಾಹೇಬ್ರ ಮನೆಯೂ ಕಸ, ಎಲ್ಲರ ಮನೆಯೂ ಎಲ್ಲ ಪಕ್ಷದವ್ರ ಮನೆ ಕಸನೂ ಇದೆ. ಆದರೆ ಇವತ್ತು ಅಲ್ಲಿಗೆ ಹೋಗಬೇಕಾದ್ರೆ, ಯಾಕೆಂದರೆ ಅಲ್ಲಿ BJP ಶಾಸಕರಿದ್ದಾರೋ ಮತ್ತು ಇನ್ನೊಂದು ಸೆಕೆಂಡ್ರಿ ಮೇಡಮ್, ಒಂದು ಘಟನೆ ಆಗಿದೆ, ಅದು ತಿಳಿಯಾಗೋ ತನಕ. ಈಗ ನಾನು ಯಾಕೆ ಕರ್ಫ್ಯೂ ಉದಾಹರಣೆ ಕೊಟ್ಟರೆ, ಒಂದು ಕರ್ಫ್ಯೂ ಆದಾಗ ಅಟ್ಲೀಸ್ಟ್ ಒಂದು 3-4 ಡೇಸ್ ಪರಿಣಾಮ ಆಗಿರ್ತದೆ. ಒಂದು ಆಕ್ಸಿಡೆಂಟ್ ಆಗಿದೆ, ಒಂದು ಜೀವ ಹೋಗಿದೆ. ಆ ಒಂದು ಕಾರಣಕ್ಕೆ ಆ ದೊಡ್ಡಬಳ್ಳಾಪುರ ವಿಚಾರನ ರಾಜಗೌಡರು ಹೇಳಿದ್ರು. ಇದು ಬಂದಿದೆ ಪರಿಸ್ಥಿತಿ. ಬಂದಾಗ ಆಡಳಿತ ಪಕ್ಷದ ಬಾಡಿ ಲ್ಯಾಂಗ್ವೇಜ್ ಹೆಂಗಿರಬೇಕು, ಟೋನ್ ಹೆಂಗಿರಬೇಕು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕೇ ಹೊರತು ಧಮಕಿ ಹಾಕಿ ನಾನು ಹಂಗೆ ಮಾಡಿಬಿಡ್ತೀನಿ, ನಾನು ಹಿಂಗೆ ಮಾಡಿಬಿಡ್ತೀನಿ ಅಂತಂದಾಗ ಅವ್ರಿಗೂ ಅವ್ರದ್ದೇ ಆದ ಸ್ವಾಭಿಮಾನ ಇದೆ, ಜೆನ್ಯೂನ್ ರೀಸನ್ ಇದೆ, ಜನಪರ ಕಾಳಜಿ ಇದೆ. ನಿಮ್ಮ ಪ್ರಶ್ನೆ ಸರಿ ಇದೆ ಮೇಡಮ್. ಆದರೆ ನಾವು ಬೆಳಗ್ಗೆಯಿಂದ BJPಯವರು ಪ್ರೆಸ್ ಮೀಟ್ಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಪ್ರತಿಭಟನೆಗೆ ಮುಂದಾಳತ್ವ ಅವರೇ ವಹಿಸ್ಕೊಂಡಿದ್ದಾರೆ. ಅವರ ಕ್ಷೇತ್ರಗಳೇ ಡಂಪಿಂಗ್ ಯಾರ್ಡ್ ಇರ್ತಕ್ಕಂಥದ್ದು. ನಾವು ಬೇರೆ ಏನಾದರೂ ಆಯಿತು ಅಂದರೆ, ಒಂದು ನೀರು ಹೋಗ್ತಾ ಇಲ್ಲ ಅಂದಾಗ ಬೇರೆ ಒಂದು ಜಾಗ ಮಾಡಿಕೊಡ್ಬೋದು, ನನ್ನ ಪೈಪ್ ಕೊಡ್ಬೋದು. ಆದರೆ ಕಸನ ನಾವು ಹಾಕಲೇಬೇಕಲ್ವಾ? ಈಗ ಬೆಳಗ್ಗೆ ಮತ್ತೆ ಉತ್ಪತ್ತಿ ಆಗುತ್ತೆ. ಅದನ್ನೆಲ್ಲಿಗೆ? ಇಡೀ ಬೆಂಗಳೂರಿನಲ್ಲಿ ಸಾಂಕ್ರಾಮಿಕ ರೋಗ ಬಂದರೆ ಕೋವಿಡಿಂದ ಅನುಭವ ಸತ್ತೋಗ್ಬಿಟ್ಟಿದ್ದೀವಿ ನಾವು. ಸಾಯ್ಲಿನ ಅವ್ರು ಹೇಳಿದ್ರು, ನಾವು ಬೆಂಗಳೂರು ಜನ ಶಾಪ ಆಗ್ಬಿಟ್ಟಿದೀವಿ ಬೆಂಗಳೂರಿನ ಸುತ್ತಮುತ್ತ ಜನರಿಗೆ ಅಂತ. ಅದು ಸತ್ಯವಾದ ಮಾತು. ಈಗ ನೀವು ಎಲ್ಲ ಈಗ ಸರ್ ನೋಡಿ, ಡಂಪಿಂಗ್ ಯಾರ್ಡ್ಗಳು ಬಹಳಷ್ಟಿವೆ. ಈಗ ನಿಮ್ಮ ಅವಕಾಶ ಕಸ್ಕೊಂಡಂಗೆ ಆಗುತ್ತೆ. ನಾನು ಕೂಡ್ಲೂರು ರಸ್ತೆ, ದೊಡ್ಡಬಳ್ಳಾಪುರ, ಮಾಗಡಿ ರಸ್ತೆ, ಸೀಗೆಹಳ್ಳಿ, ಮಾಗಡಿ ರಸ್ತೆಯ ಕನ್ನಹಳ್ಳಿ, ದೊಡ್ಡಬಿದ್ರಕಲ್ಲು, ಲಿಂಗದೀರ್ನಹಳ್ಳಿ, ಚಿಕ್ಕನಾಗಮಂಗಲ, ಮಿಟ್ಗಾನಹಳ್ಳಿ, ಬೆಳ್ಳಿಹಳ್ಳಿ, ಬಾಗ್ಲೂರಿನ ಕ್ವಾರಿ, ಮಾವಳ್ಳಿಪುರ ಕ್ವಾರಿ ಮತ್ತು ಮಂಡೂರು ಘಟಕ 13. ಈಗ 2 ಘಟಕದಲ್ಲಿ ಡಂಪಿಂಗ್ ಸ್ಥಗಿತ ಆಗಿದೆ. ಎಲ್ಲಿ? ಮಾವಳ್ಳಿಪುರ ಮತ್ತು ಮಂಡೂರು. ಬೆಳ್ನಹಳ್ಳಿಯಲ್ಲಿ ತುರ್ತು ಸಂದರ್ಭದಲ್ಲಿ ವಿಲೇವಾರಿ ಮಾಡ್ತಾರೆ ಮತ್ತು ಪ್ರತಿಯೊಂದಕ್ಕೂ ಕೂಡ ಒಂದು ಕೆಪಾಸಿಟಿ ಇರುತ್ತೆ, 300 ಟನ್ನು 400 ಟನ್ನು ಅಂತ. ಸೊ ನೀವು ಕೆಪಾಸಿಟಿಗೂ ಮೀರಿ ಫಸ್ಟ್ ಆಫ್ ಆಲ್ ಹಾಕ್ತಿರೋದ್ರಿಂದ ಜನರಿಗೆ ಸಮಸ್ಯೆಗಳಾಗ್ತಾ ಇದ್ದಾವೆ. ಅದನ್ನು ಅವರು ಪ್ರತಿಭಟಿಸ್ತಾನೆ ಬಂದಿದ್ದಾರೆ. ಆದರೆ ನಾವು ಈಗ ಉದಾಹರಣೆಗೆ ಸರ್, ಈಗ ಡೆಫಿನೆಟ್ಲಿ ದರ್ಶನ್ ಅವರೇ 2.5 ವರ್ಷ ಆಯಿತು. ಈಗ ನೀವು BBMP ಇರೋದು GBA ಮಾಡಕ್ಕೆ ಹೊರಟಿದ್ದೀರಿ. ಕಸ ಗೂಡಿಸೋದಕ್ಕೂ ಕೂಡ ವೆಹಿಕಲ್ಗಳನ್ನ ಖರೀದಿ ಮಾಡಿ ವೆಹಿಕಲ್ ಮೂಲಕ ನೀವು ಕಸನ ಗೂಡಿಸ್ತಾ ಇದ್ದೀರಿ. ಕಸ ಗೂಡಿಸೋದು, ಕಸ ಎತ್ತೋದು ಅಲ್ಲ, ಜನರೇಟ್ ಆಗ್ತಾ ಇರುವಂಥ ಕಸವನ್ನು ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟು. ಹೀಗಾಗಿ BSW ಇದೆ, ಏನು ಮಾಡ್ತಾ ಇದೆ, ಅದು ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದೆ, ಎಷ್ಟು ಪರ್ಸೆಂಟ್ ಬೆಂಗಳೂರಿನಲ್ಲಿ ಉತ್ಪತ್ತಿ ಆಗುವ ಸುಮಾರು ಒಂದು ದಿನಕ್ಕೆ 6,000ದಿಂದ 7,000 ಟನ್ ಕಸ ಉತ್ಪತ್ತಿ ಆಗುತ್ತೆ ಒಂದು ದಿನಕ್ಕೆ ಸರ್. ಸೊ ಇಂತಹ ಕಸವನ್ನು ನೀವು ಯಾವ ರೀತಿ ನೀವು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀರಿ, ಯಾವ ರೀತಿ? ಅವರು ಹೇಳ್ತಾ ಇದ್ದಾರೆ ನೀವು ಕಾಂಪೋಸ್ಟ್ ಗೊಬ್ಬರ ಮಾಡ್ಬೋದು, ವಿದ್ಯುತ್ ಜನರೇಟ್ ಮಾಡಬಹುದು, ನಿಮ್ಮ ಮನೆಗಳಲ್ಲೂ ಮಾಡ್ಬೋದು, ನಿಮ್ಮ ವಾರ್ಡ್ಗಳಲ್ಲೂ ಮಾಡೋದು. ಅವ್ರು ಹೇಳೋದು ನೀವು ಸ್ಥಳೀಕರಣ ಮಾಡಿ, ಅಂದರೆ ನಿಮ್ಮ ವಾರ್ಡ್ಗಳಲ್ಲೇ ನಿಮ್ಮ ಕಸವನ್ನು ನೀವು ಮ್ಯಾನೇಜ್ಮೆಂಟ್ ಮಾಡಿ. ಬೇರೆ ಎಲ್ಲೋ ಹೋಗಿ ನೀವು ಡಂಪ್ ಮಾಡಿ ಅಲ್ಲಿಂದ ನೀವು ಸೆಗ್ರಿಗೇಟ್ ಮಾಡಿ ಮತ್ತೆ ತುಂಬ ಕಷ್ಟ ಆಗುತ್ತೆ. ಸೊ ಆ ಥರದ ಪ್ಲ್ಯಾನಿಂಗ್ಸ್ ಗಿಂತ ಕುರ್ಚಿ ಪ್ಲಾಟಿಂಗ್ ಜಾಸ್ತಿ ಆಗಿದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.